ಭಾರತದ ಸ್ವಾತಂತ್ರ್ಯಕ್ಕಾಗಿ ಅದಮ್ಯ ಉತ್ಸಾಹದಿಂದ ಹೋರಾಡಿದ ಹಲವಾರು ಯುವಕ ಯುವತಿಯರ ವೀರಗಾಥೆಗಳಿವೆ. ಇಂದಿಗೂ ಕೂಡ ರೋಮಾಂಚನಕಾರಿ ಸಂಚಲನ ಮೂಡಿಸುವ ಅಂತಹ ಹೋರಾಟಗಾರರ ಸಾಲಿಗೆ ಅಸ್ಸಾಂನ ಕನಕಲತಾ ಬರುವಾ ಕೂಡ ಸೇರುತ್ತಾಳೆ. ಅಸ್ಸಾಂನ ಬೋರಂ ಗಾಬರಿ ಎಂಬ ಪುಟ್ಟ ಹಳ್ಳಿಯಲ್ಲಿ ಜನನ. ಈಕೆಯ ಪೂರ್ವಜರು ಅಸ್ಸಾಂನ ದೊಲಕಾಶಾರಿಯ ಬರುವಾ ರಾಜ್ಯಕ್ಕೆ ಸೇರಿದವರು. ಹಾಗಾಗಿಯೇ ಕನಕಲತಾಳ ಹೆಸರಿನೊಂದಿಗೆ ಬರುವಾ ಎಂಬ ಆಕೆಯ ಕೌಟುಂಬಿಕ ನಾಮವು ಸೇರಿಕೊಂಡಿತು. ಬಾಲ್ಯದಿಂದಲೇ ತನ್ನ ಬೆನ್ನಿಗೆ ಬಿದ್ದವರ ಜವಾಬ್ದಾರಿ ಹೆಗಲೇರಿದ ಕಾರಣ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸುವ ಅನಿವಾರ್ಯ ಉಂಟಾಯಿತು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಳ್ಳಲೇಬೇಕೆಂಬ ಅಭೀಪ್ಸೆ ಹೊಂದಿದ್ದ ಬರುವಾ ಸುಭಾಷ್ ಚಂದ್ರ ಬೋಸರ ಆಜಾದ್ ಹಿಂದ್ ಫೌಜನ್ನು ಸೇರಬಯಸಿದ್ದರು. ಆದರೆ ಅಪ್ರಾಪ್ತೆ ಎಂಬ ಕಾರಣದಿಂದ ಸದಸ್ಯತ್ವ ಸಿಕ್ಕಲಿಲ್ಲ. ಹಾಗೆಂದು ಈಕೆ ಸುಮ್ಮನೆ ಕುಳಿತಿರಲಿಲ್ಲ. ಪರಾತಂತ್ರದ ವಿರುದ್ಧ ಹೋರಾಡಲು ವೇದಿಕೆಯೊಂದಕ್ಕೆ ಕಾಯುತ್ತಲೇ ಇದ್ದಳು. ಗಾಂಧೀಜಿಯವರು 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಗೆ ಕರೆ ನೀಡಿದಾಗ ತಾನು ಬಯಸಿದ್ದ ಅವಕಾಶವೊಂದು ಆಕೆಗೆ ಲಭಿಸಿತು. ಅಸ್ಸಾಂ ಪ್ರಾದೇಶಿಕ ಕಾಂಗ್ರೆಸ್ಸಿನ ಶಾಂತಿ ವಾಹಿನಿ ಎಂಬ ಪಡೆಯ ಸದಸ್ಯಳಾದಳು. ಹೋರಾಟಗಾರರಿಗೆ ಬೆಂಬಲ ಹಾಗೂ ಚಳುವಳಿಗಾರರ ವಿಶ್ರಾಂತಿ ಸಮಯದಲ್ಲಿ ಅವರ ಮೇಲೆ ಯಾವುದೇ ರೀತಿಯ ದಾಳಿಯಾಗದಂತೆ ಕಾಯುವುದು ತಂಡದ ಮುಖ್ಯ ಉದ್ದೇಶ. ಕನಕಲತಾಳನ್ನು ಆಕರ್ಷಿಸಿದ್ದು ಕ್ರಾಂತಿಕಾರಿ ಆದರ್ಶಗಳು. 17 ವರ್ಷದ ಈ ಹುಡುಗಿಯಲ್ಲಿ ಬ್ರಿಟಿಷರನ್ನು ಬಗ್ಗು ಬಡಿಯಬೇಕು, ದಾಸ್ಯದ ಶೃಂಖಲೆಯಿಂದ ದೇಶವನ್ನು ಬಿಡಿಸಬೇಕು ಎಂಬ ಕನಸು ಚಿಗುರೊಡೆದಿತ್ತು. 1942ರ ಸೆಪ್ಟೆಂಬರ್ 18 ಕ್ವಿಟ್ ಇಂಡಿಯಾ ಕರೆ ಬೆಂಬಲಿಸಿ ಹಲವಾರು ಹೋರಾಟಗಳು ದೇಶವ್ಯಾಪಿ ಹರಡಿದ್ದ ಸಮಯ. ಅಸ್ಸಾಂನ ಕ್ರಾಂತಿಕಾರಿ ಯುವ ಪಡೆಯೊಂದು ಸಮೀಪದ ಪೊಲೀಸ್ ಠಾಣೆಯಲ್ಲಿ ರಾರಾಜಿಸುತ್ತಿದ್ದ ಬ್ರಿಟಿಷ್ ಬಾವುಟವನ್ನು ತೆರವುಗೊಳಿಸಿ ಆ ಜಾಗದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸುವ ಯೋಜನೆ ಹಾಕಿಕೊಂಡಿತು. ಮೃತ್ಯುವಾಹಿನಿ ಎಂದು ಕರೆದುಕೊಂಡ ತಂಡ ಬಲಿದಾನಕ್ಕೆ ಸಿದ್ಧವಾಗಿ ಬ್ರಿಟಿಷ್ ಆಡಳಿತದ ವಿರುದ್ಧ ಸೆಟೆದು ನಿಂತಿತ್ತು. ಸ್ವಯಂ ಪ್ರೇರಿತಳಾಗಿ ಕನಕಲತಾ ಗುಂಪಿನ ಸದಸ್ಯತ್ವ ಬಯಸಿದಳು. 18 ವಯಸ್ಸು ಮೇಲ್ಪಟ್ಟವರಿಗೆ ಮಾತ್ರ ಪ್ರವೇಶವಿದ್ದ ಮೃತ್ಯುವಾಹಿನಿ ಗುಂಪಿನಲ್ಲಿ 17ರ ಕನಕಲತಾ ತನ್ನ ಉತ್ಕಟ ದೇಶಪ್ರೇಮ ಹಾಗೂ ಪಾದರಸದ ವ್ಯಕ್ತಿತ್ವದಿಂದ ಸದಸ್ಯತ್ವ ಪಡೆಯುವಲ್ಲಿ ಯಶಸ್ವಿಯಾದಳು. ಅಷ್ಟೇ ಅಲ್ಲದೆ ಯೋಜನೆಯ ಮುಖಂಡಳಾದಳು. ಮುಂದಿನ 2 ದಿನಗಳಲ್ಲಿ ಅಂದರೆ ಸೆಪ್ಟೆಂಬರ್ 20, 1942ರಂದು ಸುಮಾರು 5,000 ಗ್ರಾಮಸ್ಥರು ಹಾಗೂ ಯುವ ಪಡೆಯೊಂದು ಪ್ರತಿಭಟನೆ ಹೊರಟಿತು. ಯಾವುದೇ ಶಸ್ತ್ರವಿಲ್ಲದೆ ಕೇವಲ ದೇಶಭಕ್ತಿಯ ಘೋಷಣೆಯೊಂದು ಹೊರಟಿತು. ಗೋಹ್ಪುರ್ ಪೊಲೀಸ್ ಠಾಣೆ ತಲುಪಿತು. ದೇಶಪ್ರೇಮವನ್ನು ಹುರಿದುಂಬಿಸುವ ವಾದ್ಯಗಳೊಂದಿಗೆ ಬಂದ ಪಡೆಯನ್ನು ಕಂಡು ಪೊಲೀಸರು ವಿಚಲಿತರಾದರು. ಠಾಣೆಯ ಅಧಿಕಾರಿ ರಬತಿ ಮೋಹನ್ ಸೋಮ್ ಇತರ ಸಿಬ್ಬಂದಿಯೊಂದಿಗೆ ಪ್ರತಿಭಟನಾ ನಿರತರ ಮೇಲೆ ದಾಳಿ ಮಾಡಲು ಬಂದೂಕಿನ ಸಮೇತ ಸಿದ್ಧನಾದನು. ಕ್ಷಮೆ ಕೇಳಿ ಚಳುವಳಿಯಿಂದ ಹಿಂದೆ ಸರಿಯುವಂತೆ ದೇಶ ಪ್ರೇಮಿಗಳಿಗೆ ತಾಕೀತು ಮಾಡಲಾಯಿತು. ಕನಕಲತಾ, ನನ್ನ ಕರ್ತವ್ಯವನ್ನು ನಾನು ಮಾಡುತ್ತೇನೆ, ನಿಮ್ಮದನ್ನು ನೀವು ಮಾಡಿ ಎಂದು ಬ್ರಿಟಿಷರ ಗುಲಾಮರಾಗಿದ್ದ ಪೊಲೀಸರಿಗೆ ತಿಳಿಸಿದಳು. ಮೃತ್ಯುವಿನ ಹೊಸ್ತಿಲಿನಲ್ಲಿ ನಿಂತು ಸಾವನ್ನು ನಿರ್ಲಿಪ್ತತೆಯಿಂದ ಸ್ವಾಗತಿಸುವ ಈಕೆಯ ಕೆಚ್ಚೆದೆಯ ಗುಂಡಿಗೆ ಒಮ್ಮೆ ಠಾಣೆಯ ಅಧಿಕಾರಿಗಳನ್ನು ಬೆಚ್ಚಿ ಬೀಳಿಸಿದ್ದು ಸುಳ್ಳಲ್ಲ. ಯಾವುದೇ ಬೆದರಿಕೆಗಳಿಗೂ ಒಂದಿಷ್ಟು ಭಯಪಡದ ಕನಕಲತಾ, ನೀವು ನಮ್ಮನ್ನಷ್ಟೇ ಕೊಲ್ಲಬಹುದು, ನಮ್ಮ ದೇಶ ಪ್ರೇಮವನ್ನಲ್ಲ ಎಂದು ಉತ್ಸಾಹದಿಂದ ಕೂಗುತ್ತಾ ಠಾಣೆಯ ಅಂಗಳವನ್ನು ಪ್ರವೇಶಿಸಿದಳು. ಪೊಲೀಸರ ಬಂದೂಕಿನ ನಳಿಕೆಯಿಂದ ಹೊರಟ ಗುಂಡೊಂದು ಸೀದಾ ಈಕೆಯ ಎದೆಗೆ ಹೊಕ್ಕಿಬಿಟ್ಟಿತು. ದೇಶಾಭಿಮಾನದ ಅಭಿವ್ಯಕ್ತಿಯ ಸಂಕೇತವಾದ ರಾಷ್ಟ್ರಧ್ವಜವನ್ನು ತನ್ನ ರಕ್ತಸಿಕ್ತ ಕೈಯಿನಲ್ಲಿ ಹಿಡಿದಂತೆಯೇ ಆಕೆಯ ಉಸಿರು ನಿಂತಿತು. ಆಕೆಯ ಕೈಯಲ್ಲಿದ್ದ ಧ್ವಜವನ್ನು ಮುಕುಂದ ಕಾಕೋಟಿ ಎಂಬ 16ರ ಯುವಕ ಹಿಡಿದುಕೊಂಡ ಕಾರಣಕ್ಕೆ ಪ್ರಾಣತ್ಯಾಗ ಮಾಡಿದ. ಈತನ ನಂತರ ಹೇಮಾಕಾಂತ್ ಬರುಹಾ ಎಂಬ ಅದೇ ವಯಸ್ಸಿನ ಹುಡುಗ ರಾಷ್ಟ್ರಧ್ವಜಕ್ಕಾಗಿ ಆಧಾರವಾದ ಕಾರಣ ಹುತಾತ್ಮನಾದ. ಇಷ್ಟೆಲ್ಲ ಬಲಿದಾನದ ನಡುವೆಯೂ ಅದೇ ಸಂಜೆ ಬ್ರಿಟಿಷರ ಧ್ವಜವನ್ನು ಕೆಳಕ್ಕಿಳಿಸಿ ಭಾರತದ ತ್ರಿವರ್ಣ ಧ್ವಜವನ್ನು ಮೇಲೇರಿಸುವಲ್ಲಿ ತಂಡ ಸಫಲವಾಯಿತು. ಈ ಘಟನೆ ಇಡೀ ಅಸ್ಸಾಂನಲ್ಲಿ ಕಾಳ್ಗಿಚ್ಚಿನಂತೆ ಹರಡಿ ಅದೆಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರನ್ನು ಪ್ರೇರೇಪಿಸಿತು. ಕನಕಲತಾ ಎಂಬ ಹೆಸರು ಎಲ್ಲ ಚಳುವಳಿಗಾರರ ಸ್ಫೂರ್ತಿಯ ಮೂಲವಾಯಿತು. ಪರತಂತ್ರವು ಪರ್ಯಾವಸನ ಹೊಂದಿ ಸ್ವಾತಂತ್ರ್ಯವು ಸ್ಥಾಪಿತವಾಗಬೇಕು ಎಂದು ಹೋರಾಡಿದ ಅಮಿತೋತ್ಸಾಹದ ಕನಕಲತಾ ಬರುವಳ ಕತೆ ಮೈನವಿರೇರಿಸುವಂತಹದ್ದು.
ನಮ್ಮ ಭಾರತ ಸ್ವಾತಂತ್ರ್ಯದ ಚರಿತ್ರೆ ಇಂತಹ ಎಷ್ಟೋ ಸಶಕ್ತ ಸಬಲೆಯರ ಹೋರಾಟಕ್ಕೆ ಸಾಕ್ಷಿಯಾಗಿದೆ.